ನಮಗೆ ಸಂತೋಷ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಸಮಾಜದವರು, ಪ್ರತಿಯೊಬ್ಬ ಕ್ಷೇತ್ರದವರು ಕೂಡ ತಮ್ಮ ಕ್ಯಾಂಡಿಡೇಟ್ ಬಗ್ಗೆ ಉತ್ಸುಕತೆ ಇದೆ. ಕೊನೆಗೆ ಪಾರ್ಟಿಯಲ್ಲಿರುವಂತಹ ವರಿಷ್ಠರು ಅವ್ರದ್ದೇ ಆದ ಸಮೀಕ್ಷೆಗಳಿರ್ತವೆ. ಯಾರು ಈಗ ನಾವು ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಮೊನ್ನೆ ಬೈ ಎಲೆಕ್ಷನ್ ಆಯ್ತಲ್ಲ, ಕಳೆದ ವರ್ಷದಲ್ಲಿ 3 ಕಡೆ ಬೈ ಎಲೆಕ್ಷನ್ ಆಯಿತು, 3 ಸೀಟ್ ನಾವು ಗೆದ್ವಿ. ಅದೇ ರೀತಿ ಈಗಲೂ ಕೂಡ ಪಾರ್ಟಿನಲ್ಲಿ ಆ ಒಂದು ಆತಂಕ ಇರುತ್ತೆ, ನಮ್ಮ ಸೀಟ್ ರಿಟೈನ್ ಮಾಡಬೇಕು, ನಮ್ಮ ಸ್ಟ್ರೆಂತ್ ನಾವು ಪ್ರೂವ್ ಮಾಡಬೇಕು ಅಂತ. ಸೊ ಆದ್ದರಿಂದ ಒಳ್ಳೆ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡಲಿ. ನಾವು ಕೂಡ ಯಾರೇ ಕ್ಯಾಂಡಿಡೇಟ್ ಆಗಿ ತೀರ್ಮಾನ ಮಾಡ್ತಾರೆ ಪಕ್ಷದವರು, ಅವ್ರ ಪರವಾಗಿ ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮಗೆ ಸಂತೋಷ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಸಮಾಜದವರು, ಪ್ರತಿಯೊಬ್ಬ ಕ್ಷೇತ್ರದವರು ಕೂಡ ತಮ್ಮ ಕ್ಯಾಂಡಿಡೇಟ್ ಬಗ್ಗೆ ಉತ್ಸುಕತೆ ಇದೆ. ಕೊನೆಗೆ ಪಾರ್ಟಿಯಲ್ಲಿರುವಂತಹ ವರಿಷ್ಠರು ಅವ್ರದ್ದೇ ಆದ ಸಮೀಕ್ಷೆಗಳಿರ್ತವೆ. ಯಾರು ಈಗ ನಾವು ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಮೊನ್ನೆ ಬೈ ಎಲೆಕ್ಷನ್ ಆಯ್ತಲ್ಲ, ಕಳೆದ ವರ್ಷದಲ್ಲಿ 3 ಕಡೆ ಬೈ ಎಲೆಕ್ಷನ್ ಆಯಿತು, 3 ಸೀಟ್ ನಾವು ಗೆದ್ವಿ. ಅದೇ ರೀತಿ ಈಗಲೂ ಕೂಡ ಪಾರ್ಟಿನಲ್ಲಿ ಆ ಒಂದು ಆತಂಕ ಇರುತ್ತೆ, ನಮ್ಮ ಸೀಟ್ ರಿಟೈನ್ ಮಾಡಬೇಕು, ನಮ್ಮ ಸ್ಟ್ರೆಂತ್ ನಾವು ಪ್ರೂವ್ ಮಾಡಬೇಕು ಅಂತ. ಸೊ ಆದ್ದರಿಂದ ಒಳ್ಳೆ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡಲಿ. ನಾವು ಕೂಡ ಯಾರೇ ಕ್ಯಾಂಡಿಡೇಟ್ ಆಗಿ ತೀರ್ಮಾನ ಮಾಡ್ತಾರೆ ಪಕ್ಷದವರು, ಅವ್ರ ಪರವಾಗಿ ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮಗೆ ಸಂತೋಷ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಸಮಾಜದವರು, ಪ್ರತಿಯೊಬ್ಬ ಕ್ಷೇತ್ರದವರು ಕೂಡ ತಮ್ಮ ಕ್ಯಾಂಡಿಡೇಟ್ ಬಗ್ಗೆ ಉತ್ಸುಕತೆ ಇದೆ. ಕೊನೆಗೆ ಪಾರ್ಟಿಯಲ್ಲಿರುವಂತಹ ವರಿಷ್ಠರು ಅವ್ರದ್ದೇ ಆದ ಸಮೀಕ್ಷೆಗಳಿರ್ತವೆ. ಯಾರು ಈಗ ನಾವು ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಮೊನ್ನೆ ಬೈ ಎಲೆಕ್ಷನ್ ಆಯ್ತಲ್ಲ, ಕಳೆದ ವರ್ಷದಲ್ಲಿ 3 ಕಡೆ ಬೈ ಎಲೆಕ್ಷನ್ ಆಯಿತು, 3 ಸೀಟ್ ನಾವು ಗೆದ್ವಿ. ಅದೇ ರೀತಿ ಈಗಲೂ ಕೂಡ ಪಾರ್ಟಿನಲ್ಲಿ ಆ ಒಂದು ಆತಂಕ ಇರುತ್ತೆ, ನಮ್ಮ ಸೀಟ್ ರಿಟೈನ್ ಮಾಡಬೇಕು, ನಮ್ಮ ಸ್ಟ್ರೆಂತ್ ನಾವು ಪ್ರೂವ್ ಮಾಡಬೇಕು ಅಂತ. ಸೊ ಆದ್ದರಿಂದ ಒಳ್ಳೆ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡಲಿ. ನಾವು ಕೂಡ ಯಾರೇ ಕ್ಯಾಂಡಿಡೇಟ್ ಆಗಿ ತೀರ್ಮಾನ ಮಾಡ್ತಾರೆ ಪಕ್ಷದವರು, ಅವ್ರ ಪರವಾಗಿ ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮಗೆ ಸಂತೋಷ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಸಮಾಜದವರು, ಪ್ರತಿಯೊಬ್ಬ ಕ್ಷೇತ್ರದವರು ಕೂಡ ತಮ್ಮ ಕ್ಯಾಂಡಿಡೇಟ್ ಬಗ್ಗೆ ಉತ್ಸುಕತೆ ಇದೆ. ಕೊನೆಗೆ ಪಾರ್ಟಿಯಲ್ಲಿರುವಂತಹ ವರಿಷ್ಠರು ಅವ್ರದ್ದೇ ಆದ ಸಮೀಕ್ಷೆಗಳಿರ್ತವೆ. ಯಾರು ಈಗ ನಾವು ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಮೊನ್ನೆ ಬೈ ಎಲೆಕ್ಷನ್ ಆಯ್ತಲ್ಲ, ಕಳೆದ ವರ್ಷದಲ್ಲಿ 3 ಕಡೆ ಬೈ ಎಲೆಕ್ಷನ್ ಆಯಿತು, 3 ಸೀಟ್ ನಾವು ಗೆದ್ವಿ. ಅದೇ ರೀತಿ ಈಗಲೂ ಕೂಡ ಪಾರ್ಟಿನಲ್ಲಿ ಆ ಒಂದು ಆತಂಕ ಇರುತ್ತೆ, ನಮ್ಮ ಸೀಟ್ ರಿಟೈನ್ ಮಾಡಬೇಕು, ನಮ್ಮ ಸ್ಟ್ರೆಂತ್ ನಾವು ಪ್ರೂವ್ ಮಾಡಬೇಕು ಅಂತ. ಸೊ ಆದ್ದರಿಂದ ಒಳ್ಳೆ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡಲಿ. ನಾವು ಕೂಡ ಯಾರೇ ಕ್ಯಾಂಡಿಡೇಟ್ ಆಗಿ ತೀರ್ಮಾನ ಮಾಡ್ತಾರೆ ಪಕ್ಷದವರು, ಅವ್ರ ಪರವಾಗಿ ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.